ಕುಂದವಲ್ಲಿಯ ತೆರದಿಂದ ಸುಳಿದಾಡಿಯ ಕುಂದವಲ್ಲಿಯ ತೆರದಿಂದ ಸುಳಿದಾಡಿಯೇ ಮಂದಿರದೋಳು ರಂಗವಲ್ಲಿಯೇ ಮಂದಿರದೋಳು ರಂಗವಲ್ಲಿಯೇ ಕುಂದವಲ್ಲಿಯ ತೆರದಿಂದ ಸುಳಿದಾಡಿ ಬದುಕುವುದು ಕನಸಿನಿಂದಂತೆ, ಕನಸುಗಳೇ ಇಲ್ಲದಿದ್ದರೆ ಕಣ್ಣಿದ್ದು ಕುರುಡನ ಹಾಗೆ. ಅದರಲ್ಲಿಯೂ ನಾನೊಬ್ಬಳು ಹೆಣ್ಣು, ಅದೆಷ್ಟು ಕನಸುಗಳನ್ನು ಕಂಡವಳು. ಹೆಣ್ಣಾದವಳಿಗೆ ಹುಟ್ಟಿದ ಮನೆ ಹೋಗಿ ಸೇರುವ ಮನೆ, ಹುಟ್ಟಿದ ಮನೆ ವಾಸ್ತವವಾದರೆ ಹೋಗಿ ಸೇರುವ ಮನೆ ಅದು ಕನಸು. ನಾ ಮದುವೆ ಆಗುವಂತಹ ಅವರ ರಾಮನಂತಿರಬೇಕು, ನಾ ಸೀತೆಯಾಗಬೇಕು, ಸೀತಾರಾಮರ ಹಾಗೆ ಆದರ್ಶದ ಮತ್ತೆ ನಮ್ಮದಾಗಬೇಕು ಎನ್ನುವ ಕಾರಣದಿಂದಲೇ ಪ್ರತಿನಿತ್ಯವೂ ಕಲ್ಯಾಣರಾಮರಾಲಯಕ್ಕೆ ಬಂದು ನಿತ್ಯವೂ ಸೇವೆಯನ್ನು ಗೈಯುವವಳು ನಾನು. ಸ್ವಾಮಿ, ಹೇಳಿಕೊಳ್ಳುವುದಕ್ಕೆ ರಾಮಾಧಿಕಾರಿಯಾದಂತಹ ಗೋವಿಂದರಾಯರಿಗೆ ಮಗಳು, ಹೆಸರು ಶ್ರೀವಲ್ಲಿ ಎನ್ನುವ ಹಾಗೆ. ಈ ಊರಿಗೆ ನಾವೇ ದೊಡ್ಡವರು, ಅದಾದರೂ ಸಹ ಗ್ರಾಮ ಮಾತ್ರ ಸೀಮೆ ಅಲ್ವಲ್ಲ. ಇಂತಹ ಗ್ರಾಮ ಸೇರಿದ್ರೆ ಸಾಮಂತರು, ಸಾಮಂತರೆಲ್ಲ ಸೇರಿದ್ರೆ ಅರಸರು, ಅರಸರೆಲ್ಲ ಸೇರಿದ್ರೆ ಚಕ್ರವರ್ತಿಗಳು. ಹಾಗೆ ಯೋಚಿಸುವುದಕ್ಕೆ ಹೋದ್ರೆ ನಮ್ಮ ವ್ಯಾಪ್ತಿ ಬಹಳ ಚಿಕ್ಕದು ಸ್ವಾಮಿ. ಆದ್ರೆ ನನ್ನ ಕನಸಿನ ಸೀಮೆ ಗ್ರಾಮವನ್ನು ದಾಟಿ, ಸಾಮಂತರನ್ನು ದಾಟಿ, ಅರಸರನ್ನು ದಾಟಿ ಚಕ್ರವರ್ತಿಗಳ ಬಳಿಗೆ ಹೋಗಿ ನಿಂತಿದೆ. ಕನಸಿನ ಬಳ್ಳಿ ಚಿಗುರಬೇಕು ಅಂತಾದ್ರೆ ಅದಕ್ಕೆ ಸರಿಯಾದಂತಹ ಆಧಾರವು ಎನ್ನುವ ಹಾಗೆ ಭದ್ರವಾದಂತಹದೊಂದು ಮರ ಬೇಕು. ಹಾಗಾಗಿ ನನ್ನ ಬದುಕಿಗೆ ಭದ್ರತವಾದಂತಹ ಒಂದು ವರನನ್ನು ಅನುಗ್ರಹಿಸಿ ದೇವರೇ ಎನ್ನುವುದಾಗಿ ಪ್ರತಿನಿತ್ಯವೂ ನಾನು ದೇವರಲ್ಲಿ ಪ್ರಾರ್ಥಿಸುವವಳು. ನನ್ನ ಜೀವನದ ಕುರಿತಾಗಿ ಆಲೋಚಿಸ್ತಾ ಇರುವಂತಹ ಹೊತ್ತಿಗೆ ಆ ಕಡೆಯಲ್ಲಿ ಅಪ್ಪಯ್ಯ ಬಂದಲ್ಲ, ನೋಡ್ತೇನೆ. ವಂದಿಸಿಕೊಳ್ತಾ ಇದ್ದೇನೆ. ಆಶ್ಚರ್ಯಜನಕ, ದೇವಸ್ಥಾನಕ್ಕೆ ನೀವು ಬರುವವಳಲ್ಲ ಅಂತ ಹೇಳಿ ಅಲ್ಲ,
ಆದ್ರೆ ಹೀಗೆ ಈ ಸಮಯದಲ್ಲಿ ನೀವು ಬಂದದ್ದಿಲ್ಲ. ಇವತ್ತು ನಿಮ್ಮ ಮದನವನ್ನು ನೋಡುವಾಗ ಸಂತೋಷದಿಂದ ಇದ್ದೀರಿ. ಏನೋ ಹೇಳಬೇಕೆನ್ನುವಂತಹ ಕಾತುರತೆ ನಿಮ್ಮಲ್ಲಿ ಎಂದು ಕಾಣ್ತಾ ಉಂಟು. ಏನಂತ ಹೇಳಬಹುದಾ? ಜಾಣೆ ಫಲಿಸಿತು ನಿನ್ನ ಪೂಜೆ ವ್ರತಗಳು, ಜಾಣೆ ಫಲಿಸಿತು ನಿನ್ನ ಪೂಜೆ ವ್ರತಗಳು. ಮತ್ತೆ ಜಾನಕೀವರನಂತೆ ಮೆರೆವ ಜಗನ್ನಾಥನಿಗೆ ಪ್ರಾಣಕಾಂತಯದನಿ ಭವಾಗ್ಯ. ಜಾನಕೀವರನಂತೆ ಮೆರೆವ ಜಗನ್ನಾಥನಿಗೆ ಪ್ರಾಣಕಾಂತಯದನಿ ಭವಾಗ್ಯ. ನಿನಗಾಯ್ತೋ ಆ ನಿಜವಾಗಿಯೂ ಇವತ್ತು ನಾನು ಬಹಳ ಸಂತೋಷದಲ್ಲಿದ್ದೇನೆ. ಹೌದಾ? ಆ ಸಂತೋಷವನ್ನ ನಿನ್ನಲ್ಲಿ ಹಂಚಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಇಲ್ಲಿವರೆಗಾಗಿ ಬಂದವನಿದ್ದೇನೆ. ಏನಪ್ಪ ಅದು? ಕಾರಣ ಮತ್ತೇನು ಅಲ್ಲವೇ, ಅನವರತವು ನೀನು ದೇವರು 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 ಎನ್ನುವುದಾಗಿ ದೇವರ ಪೂಜೆ ಎನ್ನುವ ದೇವರ ಸೇವೆಯನ್ನು ದೇವರ ವ್ರತವನ್ನು ಮಾಡಿಕೊಂಡಿದ್ದವರು. ಹೌದು. ಬಹುಶಃ ಆ ನಿನ್ನ ಭಕ್ತಿಗೋ ಅಥವಾ ಸೇವೆಗೋ ಇಂದಿಗೆ ಫಲ ದೊರಕಿತೋ ಎನ್ನುವುದಾಗಿ ಅನಿಸ್ತಾ ಉಂಟು ಮಗಳೇ. ಅಂದ್ರೆ ಕಾರಣ ಒಂದೇ ಅಲ್ಲ ಮಗಳೇ, ಕನ್ಯಾ ಪಿತೃತ್ವ ಅತಿ ದುಃಖ ಹೇತು. ಹುಟ್ಟಿದಂತಹ ಹೆಣ್ಣು ಮಗಳನ್ನ ಮದುವೆ ಮಾಡಿಸುವಂತಹ ಕರ್ತವ್ಯ ತಂದೆ ತಾಯಿಯರದ್ದು. ಹೆಣ್ಣು ಹುಟ್ಟಿದೆ ಎಂಬ ಕಾರಣಕ್ಕಾಗಿ ಅದು ತಂದೆ ತಾಯರಿಗೆ ಹೊರೆಯೂ ಅಲ್ಲ ಹೊರತೆಯೂ ಅಲ್ಲ. ಹುಟ್ಟಿದಂತಹ ಹೆಣ್ಣು ಮಗಳನ್ನ ಯಾವುದೇ ಒಂದು ಮನೆಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಗಳಾದರೂ ಸಹ ಅವಳನ್ನು 10-18 ವರ್ಷಗಳ ಕಾಲ ಸಾಕಿ ಸಲುಹಿ ಅವಳನ್ನ ಯೋಗ್ಯರಾದ ಪುರುಷನವರು ಮದುವೆಯಾಗಿಕೊಂಡು ಹೋಗ್ತಾನೆ. ಅವಳಿಂದ ಸುಖವನ್ನ ಪಡೆಯುತ್ತಾನೆ. ಆವಾಗ ಅವನ ಮೇಲೆ ಕನ್ಯಾಋಣ ಎನ್ನುವುದು ಇರ್ತದೆ. ಆ ಕನ್ಯಾಋಣ ಇರಬೇಕು ಅಂತ ಆದ್ರೆ ಮದುವೆಯಾಗಿ ಅವ ಹೆಣ್ಣು ಮಗಳನ್ನೇ ಪಡೆಯಬೇಕಾಗ್ತದೆ. ಪಡೆದಂತಹ ಹೆಣ್ಣು ಮಗಳನ್ನ 10-18 ವರ್ಷ ಕಾಲ ಸಾಕಿ ಸಲುಹಿ ಎದೆ ಎತ್ತರಕ್ಕೆ ಬೆಳೆಸಿ ಯೋಗ್ಯರಾದಂತಹ ಪುರುಷನಿಗೆ ಮದುವೆ ಮಾಡಿಕೊಡಬೇಕು. ಆವಾಗ ಆತ ಮದುವೆಯಾದಂತಹ ಋಣ ಎನ್ನುವುದಿರ್ತದೆ. ಅಂದ್ರೆ ಕನ್ಯಾದಾನ ಮಾಡಿದಾಗಲೇ ಕನ್ಯಾ ಋಣ ಎನ್ನುವುದಿರ್ತದೆ. ಹಾಗೆ ಯಾಕೆ ಹೇಳ್ತಾ ಇದ್ದೇನೆ? ಯಾಕಪ್ಪ? ಇನ್ನು ನೀನು ನನ್ನ ಮಗಳಾಗಿದ್ದೀಯೋ ಅಂದ್ರೆ ನಮಗೆ ಹುಟ್ಟಿದೀಯಾ ಎಂಬ ಕಾರಣಕ್ಕಾಗಿ ನೀ ನಮಗೆ ಹೊರೆ ಅಲ್ಲ ಮಗಳೇ. ಯೋಗ್ಯರಾದಂತಹ ಪುರುಷನಿಗೆ ನಿನಗೆ ಮದುವೆ ಮಾಡಿ ಕೊಡಬೇಕಲ್ವಾ? ಆ ಹೊಣೆಗಾರಿಕೆ ನಮ್ಮನ್ನ ಎಚ್ಚರಗೊಳಿಸ್ತಾ ಉಂಟು ಮಗಳೇ. ಅನೇಕ ಕಾಲದಿಂದ ಪುರಾನ್ವೇಷಣೆಯಲ್ಲಿದ್ದವ ನಾನು. ಯೋಗ್ಯರಾದಂತಹ ಪುರುಷ ನಮ್ಮ ಪಾಲಿಗೆ ದೊರಕಲಿಲ್ಲ. ಆದ್ರೆ ಈಗೇನಾಯ್ತು ಗೊತ್ತುಂಟ ಮಗಳೇ? ಏನಾಯ್ತು? ಕೈಯಲ್ಲಿ ಬೆಣ್ಣೆಯನ್ನು ಹಿಡ್ಕೊಂಡು ತುಪ್ಪಕ್ಕೋಸ್ಕರ ಊರೆಲ್ಲ ತಿರುಗದಾಗಾಯ್ತು ಮಗಳೇ. ಯಾವುದಪ್ಪ ಅದು ಕೈಯಲ್ಲಿದ್ದಂತಹ ಬೆಣ್ಣೆ? ನಮ್ಮ ಮನೆಯ ಅಂಗಳದಲ್ಲಿ ಆಡಿ ಬೆಳೆದಂತಹ ಹುಡುಗ ನನ್ನ ಆಪ್ತ ಮಿತ್ರ ವಿಶ್ವನಾಥ ನಮಗ ಜಗನ್ನಾಥ ಯೋಗ್ಯತಾ ಸಂಪನ್ನನಿದ್ದಾನೆ. ನಿನಗೆ ಸರಿಸಮಾನವಾದಂತಹ ವರ ಯಾರು ಕೇಳಿದೆ? ಆ ಜಗನ್ನಾಥನೇ ಇದ್ದಾನೆ. ಅವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡುವಂತಹ ನಿರ್ಧಾರಕ್ಕೆ ಬಂದವನಿದ್ದೇನೆ ಮಗಳೇ. ನಿನ್ನ ಅಭಿಪ್ರಾಯ ಏನು? ಅಪ್ಪ, ನಿಮ್ಮ ಮಾತನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಕೇವಲ ನೀವು ಮಾತ್ರ ನಿಶ್ಚಯಿಸಿದ್ದಲ್ಲ, ನನ್ನ ಅಭಿಪ್ರಾಯವನ್ನು ಕೇಳ್ತಾ ಇದ್ದೀರಿ. ಬಾಲ್ಯದಿಂದಲೂ ಸಾಕಿ ಬೆಳೆಸಿದ್ದೀರಿ. ಇಲ್ಲಿಯ ತನಕ ನನಗೆ ಏನಾದ್ರೂ ಬೇಕಿದ್ದಿದ್ರೆ ಅದನ್ನ ನಿಮ್ಮಲ್ಲಿ ಕೇಳುವ ಮೊದಲೇ ನೀವು ಅನುಗ್ರಹಿಸ್ತಾ ಇದ್ದು ಅಲ್ವಾ? ಹೀಗಿರುವಾಗ ಬೆಳೆದು ದೊಡ್ಡವರಾದಂತಹ ಮಕ್ಕಳಿಗೆ ಮದುವೆಯನ್ನು ಮಾಡಿ ತಮ್ಮ ಜವಾಬ್ದಾರಿಯನ್ನು ಕಳೆದುಕೊಳ್ಳಬೇಕಾಗಿರುವುದು ತಂದೆಯಾದವರ ಕರ್ತವ್ಯ. ಆದೀತಪ್ಪ, ನೀವು ಮದುವೆಗೆ ಮುಂದಾಗಿದ್ದೀರಿ ಅಂತಾದ್ರೆ ಖಂಡಿತವಾಗಿ ನಾನು ಇಲ್ಲ ಒಲ್ಲೆ ಅಂತ ಹೇಳುವವಳಲ್ಲ. ಮತ್ತೆ ಸದ್ಗುಣ ಭರಿತನಾದಂತಹ ಜಗನ್ನಾಥನಂತಹ ವರ ಸಿಗಬೇಕು ಅಂತಾದ್ರೆ ಬಹುಶಃ ನಾನು ಹೋದ ಜನ್ಮದಲ್ಲಿ ಯಾವುದೋ ಪುಣ್ಯ ಮಾಡಿರ್ಬೇಕು. ಆದೀತಪ್ಪ, ಮದುವೆಗೆ ಒಪ್ಪಿಗೆ ಉಂಟು. ಆದ್ರೆ ಮದುವೆ ಯಾವಾಗ ಅಂತ ಬೇಕಲ್ಲ? ಹೆಚ್ಚು ಸಮಯ ನನ್ನಲ್ಲಿಲ್ಲ ಮಗಳೇ. ಅಂದ್ರೆ ಮುಂದೆ ಬರುವಂತಹ ಪಂಚಮಿ ಇದೊಂದು ಮದುವೆಯ ಮುಹೂರ್ತವನ್ನ ಇಟ್ಟಿದ್ದೇನೆ. ಮುಂದೆ ಬರುವಂತಹ ಪಂಚಮಿ? ಮುಂದೆ ಪಂಚಮಿಗೆ 2 ದಿವಸ ಇರುವುದು. 2 ದಿವಸ. ನಾಳೆ 1 ದಿವಸ ಕಳೆದ್ರೆ ನಾಡಿದ್ದು ಮದುವೆಯಾ? ಮದುವೆ ಅಷ್ಟು ಅವಸರದಲ್ಲಿ ಮುಹೂರ್ತವೇ ಇಲ್ಲ ನಮ್ಮ ಪಾಲಿ. ಆದೀತಪ್ಪ, ಇಷ್ಟು ಅವಸರದ ಮದುವೆ ಅಂತ ಆದ್ಮೇಲೆ ಸಿದ್ಧತೆ ಆಗ್ಲೇಬೇಕಲ್ವಾ? ಹಾಗಾಗಿ ಸಿದ್ಧತೆಯಲ್ಲಿ ಇರುವಂತೆ